ಡಕಾಯತ್ ಇದು ಅಡವಿಶೇಷ್, ಮೃಣಾಲ್ ಠಾಕೂರ್ ಇನ್ನು ಮುಂತಾದವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ. ಅಡವಿಶೇಷ್ ಅವರ ಸ್ಕ್ರಿಪ್ಟ್ ಸೆಲೆಕ್ಷನ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಅಂಡ್ ಅವರು ಚೂಸ್ ಮಾಡುವಂತಹ ಸ್ಕ್ರಿಪ್ಟ್ ಕೂಡ ಒಂದಕ್ಕಿಂತ ಒಂದು ವಿಭಿನ್ನವಾಗಿರುತ್ತೆ. ಇದೇ ಕಾರಣದಿಂದ ಈ ಸಿನಿಮಾದ ಬಗ್ಗೆ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಇತ್ತು. ಆ ಎಕ್ಸ್ಪೆಕ್ಟೇಷನ್ ನ ಸಿನಿಮಾ ಮೀಟ್ ಮಾಡ್ತಾ ಸಿನಿಮಾ ನೋಡಿದ ನಮಗೆ ಏನೆಲ್ಲ ಇಷ್ಟ ಆಯ್ತು, ಏನೆಲ್ಲ ಕಷ್ಟ ಕೊಡ್ತು ಎಲ್ಲವನ್ನ ಈ ರಿವ್ಯೂಲ್ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನನ್ನ ಪ್ರಕಾರ ಈ ಸಿನಿಮಾದ ಟ್ರೈಲರು ತುಂಬಾನೇ ರಿವೀಲ್ ಮಾಡಿತ್ತು. ಕತೆ ಏನಿರ್ಬೋದು, ಯಾವ ಝೋನ್ ನಲ್ಲಿ ಬೀಳ್ಬೋದು ಅನ್ನೋದನ್ನೆಲ್ಲ ಒಂದು ಲೆವೆಲ್ಗೆ ಪ್ರೆಡಿಕ್ಟ್ ಮಾಡಬಹುದಾಗಿತ್ತು. ಅಂಡ್ ಸ್ಯಾಡ್ಲಿ ಸ್ಟೋರಿ ಆ ಬೀಟ್ಸ್ ಅನ್ನೇ ಫಾಲೋ ಮಾಡುತ್ತೆ ಕೂಡ. ಇಲ್ಲಿನ ಮುಖ್ಯ ಪಾತ್ರಧಾರಿಗಳ ಹೆಸರು ಹರಿ ಹಾಗೂ ಸರಸ್ವತಿ. ಇಬ್ರು ಬೇರೆ ಆಗಿದ್ದಾರೆ ಅಂಡ್ ಹರಿಗೆ ಸರಸ್ವತಿ ಮೇಲೆ ಸಿಕ್ಕಾಪಟ್ಟೆ ಕೋಪ ಇದೆ ಅಂಡ್ ಅವಳೇ ಇವನ ಪಾಲಿಗೆ ಶತ್ರು. ಇವ್ರು ಬೇರೆ ಆಗೋದಕ್ಕೆ ಏನ್ ಕಾರಣ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ದ್ವೇಷಕ್ಕೆ ಏನ್ ಕಾರಣ, ಡಕಾಯತ್ ಅಂತ ಟೈಟಲ್ ಯಾಕೆ ಬಂದಿದೆ ಅನ್ನೋದನ್ನೆಲ್ಲ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಸಿನಿಮಾದಲ್ಲಿ ಅಡವಿಶೇಷ್ ಅವರ ಪರ್ಫಾರ್ಮೆನ್ಸ್ ಸಾಲಿಡ್ ಆಗಿದೆ. ಅವ್ರನ್ನ ತುಂಬಾ ಟೈಮ್ ನಿಂದ ನೋಡ್ಕೊಂಡು ಬಂದಿರೋದ್ರಿಂದ ಆ ಒಂದು ಇಂಪ್ರೂವ್ಮೆಂಟ್ ಈಸಿಲಿ ನೋಟಿಸ್ ಕೂಡ ಮಾಡಬಹುದು ಅಂತ ಹೇಳ್ತೀನಿ. ಅವರ ಸ್ಟ್ರಾಂಗ್ ಝೋನ್ ಆದಂತಹ ಆಕ್ಷನ್ ನಲ್ಲೂ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಅಂತ ಅನಿಸ್ತು. ಇನ್ನು ಮೃಣಾಲ್ ಠಾಕೂರ್ ಅವರು ಸ್ಟ್ರಾಂಗ್ ಇಂಪ್ಯಾಕ್ಟ್ಫುಲ್ ರೋಲ್ಸ್ ಅನ್ನ ಮಾತ್ರ ಚೂಸ್ ಮಾಡ್ತಾ ಬಂದಿದ್ದಾರೆ. ಇಲ್ಲೂ ಅದು ಕಂಟಿನ್ಯೂ ಆಗಿದೆ. ಭೀಮ್ ಸಿಸಿಲೇರಿಯೋ ಅವರ BGM ಸಿನಿಮಾದ ವ್ಯೂಯಿಂಗ್ ಎಕ್ಸ್ಪೀರಿಯನ್ಸ್ ಎನ್ಹಾನ್ಸ್ ಮಾಡ್ತು. ಇಲ್ಲಿನ ಟ್ರ್ಯಾಕ್ಸ್ ಕೂಡ ಡೀಸೆಂಟ್ ಆಗಿದ್ವು. ಮತ್ತೆ ಮತ್ತೆ ತಿರುಗಿ ಕೇಳುವಂತಹ ಟ್ರ್ಯಾಕ್ಸ್ ಅಲ್ಲದೆ ಹೋದ್ರು ಕಥೆಯ ಫ್ಲೋಗೆ ಚೆನ್ನಾಗಿ ಬ್ಲೆಂಡ್ ಆಗಿ ಹೋಯ್ತು ಅಂತ ಹೇಳ್ತೀನಿ. ಸಿನಿಮಾದ ಪ್ರೊಡಕ್ಷನ್ ವ್ಯಾಲ್ಯೂಸ್ ಚೆನ್ನಾಗಿದೆ. ಕಥೆಯ ಅವಶ್ಯಕತೆಗಳನ್ನ ಎಲ್ಲೂ ಕಾಂಪ್ರಮೈಸ್ ಮಾಡ್ಕೊಳ್ಳದ ಹಾಗೆ ಇಲ್ಲಿನ ಪ್ರೊಡಕ್ಷನ್ ವ್ಯಾಲ್ಯೂಸ್ ನ ನೋಡ್ಕೊಂಡಿದ್ದಾರೆ. ಸಿನಿಮಾದ 2 ಅರ್ಧಗಳು ಬ್ಯಾಲೆನ್ಸ್ಡ್ ಆಗಿದ್ವು. ಎಲ್ಲೂ ಸ್ಟೋರಿ ತುಂಬಾ ನಿಧಾನವಾಗಿ ಸಾಕ್ತಾ ಇದೆ ಅಂತ ಅನ್ಸಲ್ಲ, ಬಟ್ ಅಟ್ ದ ಸೇಮ್ ಟೈಮ್ ತುಂಬಾನೇ ಎಂಗೇಜಿಂಗ್ ಆಗಿತ್ತು ಅಂತಾನು ಹೇಳೋದಕ್ಕೆ ಆಗಲ್ಲ. ಇಟ್ ವಾಸ್ ಜಸ್ಟ್ ಬ್ಯಾಲೆನ್ಸ್ಡ್ ಅಂತ ಹೇಳ್ಬೋದು. ಕ್ಲೈಮ್ಯಾಕ್ಸ್ ನಲ್ಲಿ ಇಬ್ರು ಲೀಡ್ ಗಳ ಪಾತ್ರಕ್ಕೆ ಕೊಟ್ಟಂತಹ ಕನ್ಕ್ಲೂಷನ್ ಇಂಪ್ರೆಸಿವ್ ಆಗಿತ್ತು ಅಂಡ್ ಅದು ಎಮೋಷನ್ ಅಲ್ಲಿ ನನ್ನನ್ನ ಸ್ವಲ್ಪ ಟಚ್ ಕೂಡ ಮಾಡ್ತು. ಮೇಕರ್ಸ್ ಇಲ್ಲಿ ಆರಿಸ್ಕೊಂಡಿರುವಂತಹ ಕತೆ ತುಂಬಾ ತಿನ್ನಾಗಿದೆ, ಬಟ್ ಅದನ್ನ ಕಾಪಾಡಿರೋದು ಇಲ್ಲಿನ ಎಡಿಟರ್ಸ್. ಫಾಸ್ಟ್ ಕಟ್ಸ್, ಟ್ರಾನ್ಸಿಷನ್ಸ್ ಇವೆಲ್ಲದರಿಂದ ಕತೆ ಸ್ಪೀಡ್ ಆಗಿ ಹೋಗ್ತಿದೆ ಅನ್ನುವಂತಹ ಭಾವನೆ ಹುಟ್ಕೊಳ್ಳುತ್ತೆ, ವಿಚ್ ವಾಸ್ ಸ್ಮಾರ್ಟ್ ಅಂತ ಹೇಳ್ತೀನಿ. ಇಲ್ಲಿ ನಮ್ಗೇನು ವರ್ಕ್ ಆಗಿಲ್ಲ ಅಂತ ನೋಡೋದಾದ್ರೆ ಅದು ಇಲ್ಲಿ ಕಥೆಯನ್ನ ಹೇಳಿರುವಂತಹ ಬೋರಿಂಗ್ ಅಪ್ರೋಚ್. ಸಿನಿಮಾದಲ್ಲಿ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ತುಂಬಾನೇ ಇದ್ವು ಅಂಡ್ ಮೋಸ್ಟ್ ಆಫ್ ದ ಟೈಮ್ ಕತೆ ಲೀನಿಯರ್ ಆಗಿ ಸಾಗುತ್ತೆ. ಬೇಕಾದಷ್ಟು ಸನ್ನಿವೇಶಗಳನ್ನ ನಮ್ಮ ಮುಂದೆ ತಂದಿದ್ದಾರೆ, ಬಟ್ ಅಲ್ಲಿ ಏನಾಗ್ತಿದೆ ಅಥವಾ ಫ್ಯೂಚರ್ ನಲ್ಲಿ ನೀವೇ ಪ್ರೆಡಿಕ್ಟ್ ಮಾಡುವಂತಹ ರೀತಿಯಲ್ಲಿದೆ, ವಿಚ್ ವಾಸ್ ಡಿಸಪಾಯಿಂಟಿಂಗ್. ಅಡವಿಶೇಷ್ ಅವರ ಸ್ಟ್ಯಾಂಡರ್ಡ್ಸ್ ಎಕ್ಸ್ಟ್ರೀಮ್ಲಿ ಹೈ ಇದೆ. ಅವರ ಸ್ಕ್ರಿಪ್ಟ್ ಸೆಲೆಕ್ಷನ್ ಅನ್ನ ಜನ ಕೊಂಡಾಡಿದ್ರು ಕೂಡ, ಬಟ್ ಇಲ್ಲಿ ನಾನು ಅದನ್ನೇ ಹೇಳೋದಕ್ಕಾಗಲ್ಲ. ಸಿನಿಮಾದಲ್ಲಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ನ ಪ್ರೆಸೆಂಟ್ ಮಾಡಿರುವಂತಹ ರೀತಿ ಆಗಿರ್ಲಿ, ಅವರ ಕ್ಯಾರೆಕ್ಟರೈಸೇಷನ್ಸ್ ಆಗಿರ್ಲಿ, ಎಲ್ಲದರಲ್ಲೂ ಸ್ವಲ್ಪ ಲೇಸಿ ರೇಟಿಂಗ್ ಕಂಡು ಬಂತು ಅಂಡ್ ಹೊಸತನ ಅನ್ನೋದು ಎಲ್ಲೂ ಕಂಡು ಬರಲಿಲ್ಲ. ಬ್ಯಾಕ್ ಸ್ಟೋರಿಯನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ತುಂಬಾ ಟೈಮ್ ತಗೊಂಡಿದ್ದಾರೆ ಅಂಡ್ ಕತೆ ಮೈನ್ ಪ್ಲಾಟ್ಗೆ ಎಂಟರ್ ಆಗೋಷ್ಟಲ್ಲೇ ತುಂಬಾ ಟೈಮು ಕಳೆದೋಗಿತ್ತು. ಸೊ ಅದಾದ ಬಳಿಕ ಬರುವಂತಹ ಆಕ್ಷನ್, ಎಮೋಷನಲ್ ಸೀನ್ಸು ಎಲ್ಲವೂ ತುಂಬಾ ಕ್ವಿಕ್ ಆಗಿ ಸಾಕ್ತವೆ ಅಂಡ್ ಇನ್ನಷ್ಟು ಇಂಪ್ಯಾಕ್ಟ್ಫುಲ್ ಆಗಿ ಅದನ್ನ ಹ್ಯಾಂಡಲ್ ಮಾಡಬಹುದಿತ್ತು ಅಂತ ಕೂಡ ಅನಿಸ್ತು. ಇನ್ನು ಇಲ್ಲಿ ನನಗಿರುವಂತಹ ಬಿಗ್ಗೆಸ್ಟ್ ಕಂಪ್ಲೇಂಟ್ ಅಂದ್ರೆ ಮೊದಲೇ ಹೇಳಿದ ಹಾಗೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ನ ಬರವಣಿಗೆ. ಅನುರಾಗ್ ಕಶ್ಯಪ್, ಪ್ರಕಾಶ್ ರಾಜ್ ಹೀಗೆ ಇವರೆಲ್ಲರ ಪಾತ್ರಗಳನ್ನ ತುಂಬಾ ಜನರಿಕ್ ಆಗಿ ಬರ್ಕೊಂಡಿದ್ದಾರೆ. ಖಡಕ್ ಆಗಿ ಹೇಳೋದಾದ್ರೆ ಇದೊಂದು ಅಬೋ ಆವರೇಜ್ ವಾಚ್. ಪರ್ಫಾರ್ಮೆನ್ಸಸ್ ಚೆನ್ನಾಗಿದಾವೆ, ಲೀಡ್ ಕ್ಯಾರೆಕ್ಟರ್ಸ್ ನ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ, ಬಟ್ ಕತೆ ಸಾಧಾರಣವಾಗಿದೆ. ತುಂಬಾ ವಿಷಯಗಳನ್ನ ಕವರ್ ಮಾಡೋದಕ್ಕೆ ಹೋಗಿ ಎಲ್ಲೋ ಹಿಂದೆ ಉಳ್ಕೊಂಡ್ಬಿಟ್ರು ಅಂತ ಅನ್ಸ್ಬಿಡುತ್ತೆ. ಇದಾಗಿತ್ತು ಡಕಾಯತ್ ಸಿನಿಮಾದ ರಿವ್ಯೂ. ನೀವು ಈ ಸಿನಿಮಾವನ್ನ ಆಲ್ರೆಡಿ ನೋಡಿದ್ರೆ ನಿಮ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. LIK ಸಿನಿಮಾದ ರಿವ್ಯೂ ಹಾಗೆ ನಮ್ಮ ಕನ್ನಡದ ಪೀಟರ್ ಸಿನಿಮಾದ ರಿವ್ಯೂ ಕೂಡ ಚಾನಲ್ ಅಲ್ಲಿ ಅಪ್ಲೋಡ್ ಆಗಿದೆ. ಆ ರಿವ್ಯೂಗಳನ್ನ ಕೂಡ ನೋಡೋದಕ್ಕೆ ಮರಿಬೇಡಿ. ಸೈನಿಂಗ್ ಆಫ್, ಮನು.